ತೆಗಿ ಇರೋ ಫೋಟೋ ಬಂದಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನದಿಂದ ಎಲ್ಲರೂ ಯಾಕೆ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ರೀಸನ್ ಏನಂದರೆ, ಟು ಬಿ ಫ್ರ್ಯಾಂಕ್, ಯಾವುದೇ ಕಂಟೆಂಟ್ ಕೂಡ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ 1500 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಕ್ರಿಂಜ್ ಅನಿಸ್ಬೋದು ನಿಮಗೆಲ್ಲ, ಬಟ್ ಇದು ನನಗೆ ಜಸ್ಟ್ ವಿಡಿಯೋ ಮಾತ್ರ ಅಲ್ಲ, ಇಟ್ಸ್ ಮೈ ಮೆಮೊರಿ. ಯಾಕೆ ಅಂದರೆ, ಐ ಹ್ಯಾವ್ ಗಾಟ್ 2 ಬ್ಯೂಟಿಫುಲ್ ಗರ್ಲ್ಸ್ ಆ್ಯಸ್ ಫ್ರೆಂಡ್ಸ್ ಇನ್ ಮೈ ಲೈಫ್. ಅವರೇ ಜಯಶ್ರೀ ಆ್ಯಂಡ್ ಬೃಂದ. ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಲ್ಲ, ವಿ ಹ್ಯಾವ್ ಬಿಕೇಮ್ ಅ ಫ್ಯಾಮಿಲಿ. ನಾವು 3 ಜನ ಒಬ್ಬರು ಸ್ಪೆಷಲ್ ಡೇನ ಅವರು ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು ಅಂತ, ಇನ್ನಿಬ್ರು ಯಾವಾಗಲೂ ಫುಲ್ ಸರ್ಪ್ರೈಸ್ ಮಾಡ್ತಾ ಇರ್ತೀವಿ. ಹಾಗೆ ನಾವು ಇಟ್ಸ್ ಮೈ ಟರ್ನ್. ನನ್ನ ಲೈಫಲ್ಲಿ ಆ ದೇವರು ಬೇರೆ ಏನು ಬೇಕಿದ್ರೂ ಕಮ್ಮಿ ಮಾಡಿರ್ಬೋದು, ಬಟ್ ಫ್ರೆಂಡ್ಸ್ ಅನ್ನೋ ವಿಷಯದಲ್ಲಿ ಮಾತ್ರ ತುಂಬ ಫುಲ್ಫಿಲ್ ಆಗಿಕೊಟ್ಟಿದ್ದಾನೆ. ಥ್ಯಾಂಕ್ ಯು ದೇವರೇ. ಆ್ಯಂಡ್ ನಮ್ಮ ಹುಡುಗಿರು, ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್. ಈ ವಿಡಿಯೋದಲ್ಲಿ ನಮ್ಮ ಹುಡುಗಿರು ನನ್ನ ಬರ್ತ್ಡೇನ ಎಷ್ಟು ಸರ್ಪ್ರೈಸ್ ಮಾಡಿದ್ರು ಅಂತ ನೋಡೋಣ ಬನ್ನಿ. ಯಾವುದೇ ಹುಡುಗಿ ಆದರೂ ಅವ್ಳ ಬರ್ತ್ಡೇ ದಿನ ಯಾರು ಹೇಗೆ ಆ್ಯಂಡ್ ಎಷ್ಟು ಸ್ಪೆಷಲಾಗಿ ಟ್ರೀಟ್ ಮಾಡಿದ್ರು ಅಂತ ಯಾವತ್ತೂ ಮರೆಯಲ್ಲ, ನಿಜ ಅಲ್ವಾ? ಆ್ಯಂಡ್ ಸೊ ಕಮ್ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ನಾ. Happy birthday to me. ಅಷ್ಟೇ. Subscribe to Devika Vishwanath YouTube channel. Baby, I love you, Sonia. Happy birthday, baby. Happy birthday, baby. ಬನ್ನಿ ಅಂಕಲ್, ನೀವು ಪರವಾಗಿಲ್ಲ, ಒಂಚೂರು ರೆಡಿಯಾಗಿ ಬಂದಿದ್ದಾಳೆ ಕಣೆ. ಸರ್ಪ್ರೈಸಾ ನಿಮಗೆ? ವಿಷಯ ಗೊತ್ತಾ? ಯಾರು ಬರ್ತಡೇ ಹೋಗಲ್ಲ ನಾನು. ಹ್ಞೂ, ಬೇಬಿ ಬರ್ಡೇ ಅಂತ ಬಂದರು. ಸಾಮಾನ್ಯ ಯಾರು ಎಷ್ಟೋ ಬರ್ತಾವಳೆ, ನಾನು ಹೋಗಲ್ಲ. ಒಂದು ಪೋಸ್ ಕೊಡತ್ತೆ, ಕೊಟ್ಬಿಡು. ಹಂಗೆ ಬರೋ ವರ್ಷ ಆದರೂ ಗಂಡ ಇರ್ತಾನೆ. ಎಲ್ಲರಿಗೂ ಬರೋ ವರ್ಷ ಗಂಡಂದ್ರು ಬರೋದು, ಒಬ್ಳು ಅಂತಂಗೆ ಯಾರಿಗೂ ಬರೋಕ್ಕಿಲ್ಲ. 3 ವರ್ಷ ಅನ್ಕೊತಾ ಇಟ್ಕೋ. ಏನು 26 ಕಾಣಿಸ್ತದೆ. ಸಾರಿ ಅಡ್ಡಿ ಹೀಗೆ ಇರಲಿ ಹರುಷ ಹರುಷ, ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಟೇಸ್ಟ್ ಏನು ಮಾಡಕ್ಕಿಲ್ಲ. ಸೂಪರ್. ಹೆಂಗೆ ತೆಗಿ ಇರೋ ಫೋಟೋ ಬಂದಿಲ್ಲ. ಅಷ್ಟೇ ಬಿಡು. ನೀವು ಹೋಗಿ. ಇಲ್ಲ ನೀವು ಹೋಗಿ, ಎಲ್ಲ ಇರ್ಲಿ, ಆಯ್ತು ಹೋಗಿ. ಹೋಗಿಲ್ಲ ಇನ್ನು ಮುಂದಕ್ಕೆ. ನೀವಿಬ್ರು ಹೋಗಿ. ಹೋಗ ಧ್ರುವ. ಅದೇ ಟೇಸ್ಟ್ ಯಾಕೆ ಮಾಡಿಲ್ಲ ಅಂತ ಕೇಳಿದ ಇಷ್ಟೊತ್ತು. ಟೇಸ್ಟೇ ಮಾಡಿಲ್ಲ ಅಂದ್ಬಿಟ್ಟು ಧ್ರುವಂಗ್ ತಿನ್ಸಪ್ಪ. ఎవరికి ఇవిడికా వాడు పెద్ద పెట్టాల దొడ్డ ఫస్ట్ ಅವ್ನಿಗೆ ఇప్పుడు ಫಸ್ಟ್, ಯಾಕಂದ್ರೆ ಅವ್ನು ತುಂಬ ಕಷ್ಟ ಆಗ್ತದೆ. ಅದು ಸಾಕು ನನಗೆ. ಮಿಡ್ ನೈಟ್ ಮನೆ ಹತ್ರ ಬಂದು ನಮ್ಮ ಹುಡುಗಿರು ಇಷ್ಟೆಲ್ಲ ಸರ್ಪ್ರೈಸ್ ಮಾಡಿ ನೆಕ್ಸ್ಟ್ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಹುಡುಗಿ ಡ್ರೈವಿಂಗ್ ಕೇಳಬೇಕಾ, ಫುಲ್ ಸಖತ್ತಾಗಿ ಡ್ರೈವ್ ಮಾಡ್ತಾಳೆ.
ಅನ್ಕೊಂತಿರೋ ಥರ DBC ಇಲ್ಲ ಇದರಲ್ಲಿ. ಥ್ಯಾಂಕ್ ಯು ಗರ್ಲ್ಸ್. I wish your man treats you even more like this. I mean, I know ನಮ್ಮ ಥರ ಬರಲ್ಲ ಬಟ್ ನೋಡ್ಕೊಳ್ಳಿ ಸ್ವಲ್ಪ. ನೀವು ಕನ್ನಡ ನೆಟ್ಟಿಗೆ ಮಾತಾಡಿ. ಅದೇ ಇಲ್ಲ ಮೊನ್ನೆ ಕಾಲ್ ಮಾಡಿಬಿಟ್ರು ಏನಂತ ಹೇಳಿ ಗೊತ್ತಾ, ಯಾವ ಪ್ರವಾಸಕ್ಕೆ ಹೋಗೋಣ ಏನೋ ಹೇಳಿದ್ಲೆ. ಯಾವ ಪ್ರವಾಸ ಗೊತ್ತಿಲ್ಲ ಕಣ. ತೀರ್ಥಯಾತ್ರೆನ ಅಲ್ಲ, ತೀರ್ಥಯಾತ್ರೆ ಅಲ್ಲ. ಅವಳು ಕನ್ನಡ ಕನ್ನಡ ಏನು ಕನ್ನಡ ಅಂದರೆ ಯಾವಾಗ ಇಷ್ಟೊಂದು ಕನ್ನಡ ಕಲ್ತ್ಕೊಂಡೆ, ನಾವಿಬ್ರು ಒಂದೇ ಕಾಲೇಜ್ ತಾನೆ ಅಂತ ಅಂದರೆ ಹಂಗೆ ಕಣ. ಒಂದು ನಿಮಿಷ ನಂಗೋಸ್ಕರ ಇನ್ನೂ ಎದ್ದಿರೋದಕ್ಕೆ ಇಷ್ಟ ಆಯ್ತಲ್ವ ಸಾಕು. ಎಸ್ ಇಷ್ಟ ಆಯಿತು. ಇನ್ನು ಇವಾಗ ಸ್ಟಾರ್ಟಿಂಗ್ ಅಲ್ಲ. ಧ್ರು ಥ್ಯಾಂಕ್ ಯು ಧ್ರು. ನಮಸ್ತೆ ಧ್ರು. ನಿಧಾನ. ಇಷ್ಟೆಲ್ಲ ಆದಮೇಲೆ ನೈಟ್ ನಾನು ನಮ್ಮ ಹುಡುಗಿರೆಲ್ಲ ಫುಲ್ ಡೀಪ್ ಡಿಸ್ಕಷನ್ಸ್ ಎಲ್ಲ ಮಾಡಿ ಫುಲ್ ತರಲೆ ಎಲ್ಲ ಮಾಡ್ತಾಯಿದ್ದೀವಿ. ನಿಮಗೆ ಹಂಗೆಲ್ಲ ಇದೇ ಥರನಾ? ನೈಟ್ ಸ್ಟೇ ಅಂತ ಮಾಡಿ ಒಬ್ಬರ ಮೇಲೆ ಇನ್ನೊಬ್ಬರು ರೇಗಿಸ್ಕೊಂಡು ನಕಾಡ್ಕೊಂಡು ಫುಲ್ ನೈಟ್ ಫುಲ್ ಮಸ್ತ್ ಎಂಜಾಯ್ ಮಾಡ್ತಾ ಇರ್ತೀವಿ. ನೀವು ಅದೇ ಥರ ಮಾಡ್ತಾ ಇರ್ತೀರಾ? ಬೇಬಿ ಇವತ್ತು ನೀನು ಬರ್ದೆ, ನೀನು ಬೇಗ ಎದ್ದು ರೆಡಿ ಆಗೋ ಅಂತ ಹೇಳಿ ಫಸ್ಟ್ ಎದ್ದು ನಾನು ರೆಡಿ ಆದೆ. ಬಟ್ ಇಲ್ಲಿ ನೋಡಿ ಕಳ್ಳರು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ನೀವು ಅಷ್ಟೇ, ಏನಾದ್ರು ಫಸ್ಟ್ ಎದ್ದು ರೆಡಿ ಆಗೋ ಅಂತ ಯಾರು ನಿಮ್ಮ ಫ್ರೆಂಡ್ಸ್ ಹೇಳಿದ್ರೆ ಅದನ್ನು ಮಾತ್ರ ನಂಬೇಡಿ. ಯಾಕೆಂದರೆ ನಿಮ್ಮನ್ನ ಬೇಗ ಎದ್ದು ರೆಡಿ ಮಾಡಿಸಿ ಅವ್ರು ಇನ್ನೂ ನಿದ್ದೆ ಮಾಡ್ತಾ ಇರ್ತಾರೆ ಕಳ್ಳರು. ಇಲ್ಲಿ ನಮ್ಮ ಹುಡುಗಿರು ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನು ಮಾಡಬೇಕು ಅಂತ ಬರೀತಾ ಇದ್ದಾರೆ. ಸೊ ಅವ್ರಿಗೆ ಕೊಡೋ ಗಿಫ್ಟ್ಗಿಂತ ಈ ಥರ ಮಾಡೋ ಸಣ್ಣ ಸಣ್ಣ ಸರ್ಪ್ರೈಸಸ್ಸೇ ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೂ ಕೊಡೋದು ಏನ ಇದನ್ನ ಹಿಡ್ಕೊ. ಆಯ್ತು, ಯಾಕೆ ಅಳ್ತೀಯ? ಇರು ನಾನು ಇದನ್ನ ಫಸ್ಟ್ ಝೂಮ್ ಮಾಡ್ತೀನಿ. CTR ಅಲ್ಲಿ ದೋಸೆ ಎಷ್ಟು ಚೆನ್ನಾಗಿರುತ್ತೋ ಆ್ಯಂಡ್ ಆ ಬಿಲ್ಲಲ್ಲಿ ಕೊಟ್ಟಾಗ ಜೈ RCB ಈ ಸಲನೂ ಕಪ್ ನಮ್ಮದೇ, ನಮಸ್ಕಾರ, ಪುನಃ ಬನ್ನಿ, ಲವ್ ಕನ್ನಡ ಆ್ಯಂಡ್ ಲರ್ನ್ ಕನ್ನಡ ಅಂತ ಹಾಕಿದ್ರಲ್ಲ, ಅದು ಇನ್ನೂ ನೆಕ್ಸ್ಟ್ ಲೆವೆಲ್. ತುಂಬ ಖುಷಿ ಆಯಿತು. ಎರಡೂ ಚೆನ್ನಾಗಿರುತ್ತೆ, ಎರಡೂ ಯೂಸ್ ಆಗುತ್ತೆ. ಇದು ಫೋಕಸ್ ಮಾಡಿ. ಈ ಚೆನ್ನಾಗಿರೋದೇ ತೆಗಿತಿದ್ದಾಳೆ ಕಣೆ ಅವಳು. ಇದು ನಿಂಗೆ ಆ್ಯಕ್ಚುಲಿ ಬೇಡ ಅನ್ಸುತ್ತೆ ನೋಡು. ನನ್ನ ಬ್ಯಾಗ್ಗಳು ತೊಗೊಂಡು ನಮ್ಮಮ್ಮ ಅದರಲ್ಲೇ ಒಂದು ಕಲಿಸಿದ್ರು. ಅದರೊಳಗಡೆ ತುಂಬ ಕೊಡೋದು ನಂಗೆ ಮೊದಲೇ ವಾಚ್ ಕಲೆಕ್ಷನ್ಸ್ ತುಂಬ ಇದೆ. ಇನ್ನೊಂದು ಆ್ಯಡ್ ಆಗುತ್ತೆ ಅಷ್ಟೇ. ಸೂಪರ್, ಹೋಗೋಣ, ಲೆಟ್ಸ್ ಗೋ. ಅದ ಇರೋ ಬೇಬಿ. ಥ್ಯಾಂಕ್ ಯು. ಸ್ವಲ್ಪ ಶಾಕ್ ಹಂಗೆ ಎಕ್ಸ್ಪ್ರೆಷನ್. ಆರ್ಡ್ರ್ ಮಾಡಿದ್ದೆ ನಾನು. So beautiful. ಓವರ್ ಆಕ್ಷನ್. ಸ್ಟಾರ್ಟ್ ಮಾಡೋಣವಾ? ಇರೋ, ಫೋಕಸ್ ಆಗ್ತಿಲ್ಲ. ಓಕೆ, ಇದು ಬರೀ ಡ್ರೆಸ್ ಬಟ್ ಸ್ಯಾರಿ ಎಮೋಷನ್. ಓಕೆ ನಡಿ, ಹಂಗೆ ನಡಿ, ಕುಣ್ಕೊಂಡು ಹೋಗು. ಮೈಕ್ ನೀನು ಏನಕ್ಕೆ ತಂದಿದ್ಯಾ? ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಿಪ್ಪಿಂದ ಮೈಕ್ ಹಾಕೊಂಡು ವಿಡಿಯೋ ಮಾಡ್ತೀವಿ. ಜಸ್ಟ್ ವೆಯ್ಟ್ ಅ ಮಿನಿಟ್.
ಅಷ್ಟೇ ಹಾಕು. ಅವಳು ಶೋಕಿಗೆ ಅಂತಾನೆ ಬ್ಯಾಗ್ ತಂದಿದ್ದಾಳೆ. ಹಾಕು ಬೇಬಿ. ಇಲ್ಲಿವರೆಗೂ ಹೆಂಗ್ ಅನ್ಸ್ತಿದೆ ಬೇಬಿ? ಮಾತಾಡು ಬೇಬಿ. ಬ್ಲಾಗಲ್ಲಿ ಮಾತಾಡಿಲ್ಲ. ನನಗೆ ಫುಲ್ ಖುಷಿ ಆಗ್ತಾ ಇದೆ. ಈ ಥರ ಅಂತ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದೊಂದು ಕಡೆ ಹೋಗಿ ವಾಯ್ಸ್ ಕೇಳಿಸುತ್ತಾ? ಗೊತ್ತಿಲ್ಲ, ಇರೋ ಮೈಕ್ ಹಾಕೊಂಡು ಮಾತಾಡ್ತೀನಿ ಮಾತಾಡ್ಲಾ. ಆ್ಯಕ್ಚುಲಿ ಬರ್ತ್ಡೇ ಈ ಥರ ಸರ್ಪ್ರೈಸಸ್ ಇರುತ್ತೆ ಅಂತ ನಿಜ ಅನ್ಕೊಂಡಿಲ್ಲ. ಬಟ್ ಏನೋ ಒಂಥರ ಸರ್ಪ್ರೈಸ್ ಇರುತ್ತೆ ಅಂದರು. ಬಟ್ ಮಿಡ್ ನೈಟಲ್ಲಿ ಬಂದು ಈಗ ಚಿಟ್ ಕೊಟ್ಟು ಈ ಥರ ನಿಂಗೆ ಯಾವ್ದು ಬೇಕು ಅಂತ ಅದನ್ನ ನಾನೇ ಸೆಲೆಕ್ಟ್ ಮಾಡಿ ಅದು ಐಡಿಯಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಗರ್ಲ್ಸ್. ಅಷ್ಟೇ. ಈಗ ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದೀವಿ. ಬನ್ನಿ ಸ್ಯಾರಿ ಸೆಲೆಕ್ಟ್ ಮಾಡೋಣ. ಬನ್ನಿ 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 ಬನ್ನಿ. ಹಾಂ, ಆಫರ್ ಅಂತ ಫುಲ್ ರಶ್ ಇದ್ದಾರೆ ಜನ ರಶನ್ ಸೀಟ್ಸ್ ಅಲ್ಲಿ. ಅದೇ ಎಲ್ಲಿದೆ ಎಲ್ಲ ಆಗ್ತಾ ಇದೆಯಾ? ಹಾಂ, ಗುಡ್ ಗರ್ಲ್ ನಡಿ. ಹಾಂ, ಇದು ಕಲಂಕಾರಿ ತಾನೆ? ಅದೊಂಥರ ತುಂಬಾ ಮುಖಕ್ಕೆ ಹೊಡೆದಂಗಿದೆ ಕಲರ್. ಅದು ಮರೂನ್. ಇದೆ ಬಟ್ ಇದು ಗ್ರೀನ್ ನಿಂದು ಬರ್ತಡೆ, ನಂದು ಬರ್ತಡೆ ವಿಡಿಯೋ ನಿನಗೆ ಬೈತಿದ್ದಾಳೆ. ಇರು ಅಂದ್ರೆ ಒಂದ್ ಸ್ಯಾರಿ ಹುಡ್ಕಕ್ಕೆ 40 minutes ಇಂದ ಹುಡುಕಿ ಫೈನಲಿ ಒಂದ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೇನೆ. ಬಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ತುಂಬಾ. ನಾನು ಸೆಲೆಕ್ಟ್ ಮಾಡಿದ್ದೆ ಕೊಡಿಸ್ತೀನಿ ಅಂತ ಕೊಡಿಸ್ತಿದ್ದಾರೆ. ಸೊ ಬೃಂದ ಬಿಲ್ ಮಾಡ್ಸಕ್ಕೆ ಅಂತ ಹೋಗಿದ್ದಾಳೆ. ಸೊ ಐ ಆಮ್ ಹ್ಯಾಪಿ. ನನಗೆ ಬರ್ತ್ಡೇ ಫುಲ್ ನನ್ನ ಗಿಫ್ಟ್ ನಾನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದು ತುಂಬಾ ನಂಗೆ ಫುಲ್ ಖುಷಿ ಆಗ್ತಾ ಇದೆ. ಓಕೆ, ಸೊ See you next time, guys. Bye. ಬಾಯ್. Next gift. ನೆಕ್ಸ್ಟ್ ಗಿಫ್ಟ್ ಏನಂತ ನಂಗೂ ಗೊತ್ತಿಲ್ಲ. ಚೀಟಿ ಬರೀತಾರೆ ಇವಾಗ. ಸೊ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡೋಣ ಏನ್ ಗಿಫ್ಟ್ ಸಿಗುತ್ತೆ ನೆಕ್ಸ್ಟ್ ಅಂತ. ಬಾಯ್ ಅಲ್ಲಿ ತನಕ. ಬಟ್ ಆ್ಯಕ್ಚುಲಿ ಏನಂದರೆ ಇಲ್ಲಿ ನಾನು ತೊಗೊಂಡಿರೋ ಸ್ಯಾರಿ ಫೋಟೋ ಕ್ಲಿಪ್ಪೇ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಹಾಕೊಂಡಾಗ ಇದೇ ಆ ಸ್ಯಾರಿ ಅಂತ ತೋರಿಸ್ತೀನಿ. ಓಕೆನಾ? ಮಾಡ್ತಿದ್ದಾಳು ಹುಡುಗಿ. ಬಾಮ್ಮ ಈ ಕಡೆ ಬಂದ್ಬಿಡು, ಕಾಣಿಸ್ತೀನಿ. ಪಾಪಿ ಫೈನಲಿ ನನಗೂ ಸಿಗ್ತು. ಇದು ನೋಡು. Okay, let's go. ನಾನು ಇತ್ತಿರಲಿಲ್ಲ. ಸೊ ಇದನ್ನೆಲ್ಲ ಟ್ರೈ ಮಾಡಿದ್ದೆ. ಹೌದಾ? ರೋಸ್ದು ಟ್ರೈ ಮಾಡಿದ್ಯಾ? ಟ್ರೈ ಮಾಡಿದ್ದೆ. ನಾನೇ ಮಾಡಿಲ್ಲ ಪಾಪಿ. ಹೋದಾಗೆಲ್ಲ ಇಲ್ಲ ಅಂತ ಅನ್ಕನೆ ಅವನು. ನಾನು ಟೇಸ್ಟ್ ಮಾಡಬೇಕಿತ್ತು. ಓಕೆ, ಹೋಗೋಣ ಬನ್ನಿ. ಬರ್ಡೇ ಅವಳದು ಸ್ವಲ್ಪ ಅರ್ಥ ಆಗ್ತಿದ್ಯಾ? ನಮ್ಗೆ ಏನೇನು ಬೇಕು ನಾವು ಅದನ್ನ ಹಾಕೊಳ್ಳಿ. ಚಿಚ್ಚಿ. ತಿನ್ಬಿಟ್ರೆ ಆಮೇಲೆ ಬೈಸ್ಕೊಂತೀವಿ. ಅದಕ್ಕೆ ನೋಡ್ಬಿಟ್ಟು ಚೆನ್ನಾಗಿದೆಯಾ? ತುಂಬ ಚಾಕ್ಲೇಟ್ ಫ್ಲೇವರ್ ಅಷ್ಟು ಸ್ವೀಟ್ ಇಲ್ಲ. ಏನಿಲ್ಲ, ಸ್ವೀಟ್ ಶುಗರ್ ಎಲ್ಲ ಕರೆಕ್ಟಾಗಿದೆ. ಅಯ್ಯಂಗಾರ್ ಬೇಕ್ರಿ.
ಹೌದೇನೆ ಅಷ್ಟೆಲ್ಲ ಕಂಡಮ್ ಮಾಡೋ ಅಷ್ಟೆಲ್ಲ ಚೆನ್ನಾಗಿದೆ. 360 ರುಪೀಸ್ ಕೊಟ್ಟು ತಿನ್ನೋ ಅಷ್ಟು ಗೊತ್ತಿಲ್ಲ. ಓಕೆ ಮ್ಯಾಮ್. ಹಾಗೆ ಅಲ್ಲಿ ನಮ್ಮ ಹೀರೋಯಿನ್ ಫೀಲಲ್ಲಿ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ. ಏನಂದರೆ ನಾನು ಇಷ್ಟು ಗಿಫ್ಟ್ಸಲ್ಲಿ ಇದೊಂದು ಗಿಫ್ಟ್ ಮಾತ್ರ ನಾನು ಕೇಳಿ ನಂಗೆ ಇದೊಂದು ಕೊಡಿಸಿ ಅಂತ ಕೇಳಿದ್ದೆ. ಸೊ ಅದೇ ಗಿಫ್ಟ್ ಇದು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಅವರಿಬ್ಬರ ಪಪ್ಪ ಎಲ್ಲ ಸೆಲೆಕ್ಟ್ ಮಾಡಿ ಕರ್ಕೊಂಡೋಗಿ ಸರ್ಪ್ರೈಸ್ ಮಾಡಿ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಗರ್ಲ್ಸ್. ಥ್ಯಾಂಕ್ ಯು. ನಮಸ್ಕಾರನೇ ಮಾಡೋಣ ಅಷ್ಟೇ ಅಲ್ಲ ನನಗೆ ಮುಟ್ಕೊಳ್ಳೋದು. ಅಯ್ಯೋ ಗೊತ್ತು. ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಾಮರಾಯ್ಸ್ ತಲಪತ್ ಪ್ಲೀಸ್ ಸಬ್ಸ್ಕ್ರೈಬ್. ನಿಜ ಬರಲ್ಲ ಎಲ್ಲ ಡೌನ್ ಮಾಡ್ತೀವಿ. ಆ ಹುಡುಗ ಇರ್ತಾರಲ್ಲ. ಓಕೆ ಬಾಯ್. ಎಲ್ಲರೂ ಹ್ಯಾಪಿಯಾಗಿರಿ. ಹ್ಯಾಪಿ ಬರ್ತ್ಡೇ ಟು ಮೀ. ಅಷ್ಟೇ.